ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹುಬ್ಬಳ್ಳಿಯ ತೊರವಿಹಕ್ಕಲಿನ ಜನತೆಯ ಬಹುದಿನಗಳ ಸಮಸ್ಯೆಗೆ ಕೊನೆಗೂ ಸಹ ಸ್ಪಂದನೆ ಸಿಕ್ಕಿದೆ. ನ್ಯೂಸ್ 18 ವರದಿಯಿಂದ ಒಂದು ಎಚ್ಚೆತ್ತಂತಹ ಮಹಾನಗರ ಪಾಲಿಕೆ ಕೊನೆಗೂ ಸಹ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣದ ಜೊತೆಗೆ ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆ ನೆರವೇರಿಸಿದೆ. ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ತೊರವಿಹಕ್ಕಲಿನ ಜನ ನ್ಯೂಸ್ 18ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಏನೆಲ್ಲ ಎಷ್ಟು ಬಂಡವಾಳ ಒಂದು ಅನುದಾನದಲ್ಲಿ ಒಂದು ಯೋಜನೆ ಕೈಗೊಳ್ಳಲಾಗ್ತಾ ಇದೆ ಮತ್ತು ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ತೊರವಿಹಕ್ಕಲಿನ ಸಮಸ್ಯೆ ಬಗ್ಗೆ ನಾವು ಈ ಹಿಂದೆ ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ಬೆಳಕು ಚೆಲ್ಲುವಂಥ ಕೆಲಸವನ್ನು ನ್ಯೂಸ್ 18 ಮಾಡಿತ್ತು. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರುವಂತಹ ಈ ಒಂದು ತೊರವಿಹಕ್ಕಲು ಬಡಾವಣೆಗೆ ಒಂದು ರೀತಿಯಲ್ಲಿ ನಾಗರಿಕ ಸಮಾಜದಿಂದಲೇ ದೂರ ಇದೆಯೋ ಅಥವಾ ಅನ್ನೋ ರೀತಿಯಲ್ಲಿ ಇಲ್ಲಿ ಕನಿಷ್ಠ ನಾಗರಿಕ ಸೌಲಭ್ಯಗಳಿಗೂ ಸಹ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ತೊರವಿಹಕ್ಕಲಿಗೆ ಹೊಂದ್ಕೊಂಡಿರುವಂತಹ ರಾಜಕಾಲುವೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನ ಜನತೆ ಎದುರಿಸ್ತಾ ಇದ್ದರು. ಆ ಒಂದು ತಡೆಗೋಡೆ ಒಡೆದೋಗಿದ್ದರಿಂದಾಗಿ ಅಲ್ಲೇನು ಅಡ್ಡಾಡಲಿಕ್ಕೂ ಸಹ ದಾರಿ ಇರಲಾರಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಜೊತೆಗೆ ಆ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಡ್ರೈನೇಜ್ ನೀರು ಮನೆಗಳಿಗೆ ನುಗ್ತಾ ಇತ್ತು. ಜೊತೆಗೆ ಹಂದಿಗಳ ಕಾಟ, ಸೊಳ್ಳೆಗಳ ಕಾಟ ಮತ್ತು ವಿಷಜಂತುಗಳ ಕಾಟ ಮತ್ತು ರೋಗ ರುಜಿನಗಳಿಂದ ಜನತೆ ತಲ್ಲಣಗೊಂಡಿತ್ತು. ಮತ್ತು ಮನೆ ಬಾಗಿಲು ತೆಗೆದ್ರೆ ಸಾಕು ಗಬ್ಬು ನಾರುವಂಥ ವಾಸನೆ ಮನೆಗೆ ನುಗ್ತಾ ಇತ್ತು. ಮತ್ತು ಇಷ್ಟೆಲ್ಲ ಸಮಸ್ಯೆಗಳಿದ್ದು ಸಾಕಷ್ಟು ಸಾರಿ ಮನವಿ ಕೊಟ್ಟರೂ ಸಹ ಮಹಾನಗರ ಪಾಲಿಕೆ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಿರಲಿಲ್ಲ ಮತ್ತು ಸ್ಥಳೀಯ ಕಾರ್ಪೊರೇಟರ್ ಸಹ ಈ ಒಂದು ಸ್ಪಂದಿಸುವಂಥ ಕೆಲಸ ಮಾಡಿರಲಿಲ್ಲ. ಈ ನಿಟ್ಟಿನಲ್ಲಿ ನ್ಯೂಸ್ 18 ವರದಿ ಮಾಡಿ ಬೆಳಕು ಚೆಲ್ಲಿದ ನಂತರ ಎಚ್ಚೆತ್ತಂತಹ ಪಾಲಿಕೆಯ ಅಧಿಕಾರಿಗಳು ಮತ್ತು ಆ ಒಂದು 56ನೇ ವಾರ್ಡ್ನ ಕಾರ್ಪೊರೇಟ್ರು ಇಬ್ಬರೂ ಸಹ ತಕ್ಷಣ ಕಾರ್ಯಪ್ರವೃತ್ತರಾಗಿ ಈ ಒಂದು ತಡೆಗೋಡೆ ನಿರ್ಮಾಣಕ್ಕೆ ಮತ್ತು ಸೇತುವೆ ನಿರ್ಮಾಣಕ್ಕೆ ಟೆಂಡರ್ ಕರೆಯುವ ಮೂಲಕ ಮತ್ತು ಆ ಒಂದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಈಗ ಕಾಮಗಾರಿಯನ್ನು ಸಹ ಆರಂಭಿಸಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ, ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ತೊರವಿಹಕ್ಕಲು ಆ ಒಂದು ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಮತ್ತು ಸೇತುವೆ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮತ್ತು ಆದಷ್ಟು ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸ್ರಿ ಅಂತೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಮತ್ತು ಇದು ಒಟ್ಟು 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ. ಅಂದರೆ ಸ್ಥಳೀಯ ಅನುದಾನ ಮತ್ತು ಪಾಲಿಕೆಯ ಸದಸ್ಯರ ಅನುದಾನ, ಈ ಎರಡೂ ಅನುದಾನಗಳನ್ನು ಒಳಗೊಂಡಂತೆ ಈ ಒಂದು ಕಾಮಗಾರಿನ ಕೈಗೆತ್ತಿಕೊಳ್ಳಲಾಗಿದೆ. ಅಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಅವರ ಅನುದಾನದಲ್ಲಿ ಮತ್ತು ಶಾಸಕರ ಒಟ್ಟು ಸ್ಥಳೀಯ ನಿಧಿ, ಒಟ್ಟಾರೆ ಈ ಒಂದು ಮಹಾನಗರ ಪಾಲಿಕೆಯ ವಿವಿಧ ಅನುದಾನಗಳಲ್ಲಿ ಈ ಒಂದು ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ಸಾಕಷ್ಟು ಈ ಹಿಂದೆನೂ ಸಹ ಇದ್ರ ಸಂಬಂಧಪಟ್ಟಂಗೆ ಹೋರಾಟ ಮಾಡಲಾಗಿತ್ತು ಮತ್ತು ಹಲವಾರು ವರ್ಷಗಳಿಂದ ಈ ಸಮಸ್ಯೆ ಪದೇ ಪದೇ ಕಾಡ್ತಾ ಇತ್ತು. ಆದರೂ ಸಹ ಅಲ್ಲಿ ಸ್ಪಂದಿಸುವಂಥ ಕೆಲಸವನ್ನು ಸಂಬಂಧಪಟ್ಟವರು ಮಾಡಿರಲಿಲ್ಲ. ಹೀಗಾಗಿ ಈ ಒಂದು ವರದಿ ಬಂದ ನಂತರ ಕೊನೆಗೂ ಸಹ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಪಾಲಿಕೆ, ಅದರಲ್ಲೂ ವಿಶೇಷವಾಗಿ 56ನೇ ವಾರ್ಡನ ಚಂದ್ರಿಕಾ ಮೇಸ್ತ್ರಿ ಅವರು ಪಾಲಿಕೆ ಸದಸ್ಯರಿದ್ದಾರೆ, ಅವರು ತಕ್ಷಣಕ್ಕೆ ಸ್ಪಂದಿಸಿ ಆ ಒಂದು ಯೋಜನೆಗೆ ಚಾಲನೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಶಾಸಕರನ್ನೇ ಕರೆಸಿಬಿಟ್ಟು ಭೂಮಿ ಪೂಜೆ ನೆರವೇರಿಸುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಸಹ ಈ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿ ಈ ಒಂದು ಕಾಮಗಾರಿನ 2 ತಿಂಗಳೊಳಗೆ ಪೂರ್ಣಗೊಳಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಇದರಲ್ಲಿ ಸೇತುವೆ ನಿರ್ಮಾಣ ಇರ್ಬೋದು ಮತ್ತು ತಡೆಗೋಡೆ ಅಲ್ಲಲ್ಲಿ ತಡೆಗೋಡೆ ಕಿತ್ಕೊಂಡು ಹೋಗಿದೆ, ಆ ತಡೆಗೋಡೆ ನಿರ್ಮಾಣ ಇತ್ಯಾದಿಗಳನ್ನ ಅಭಿವೃದ್ಧಿ ಕಾಮಗಾರಿಗಳು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ಅಲ್ಲಿ ಅಕ್ರಮ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಅದನ್ನು ಸಹ ಸಮಸ್ಯೆ ಪರಿಹರಿಸುವಂಥ ಕೆಲಸ ಮಾಡ್ತೀನಿ ಮತ್ತು ತೊರವಿಹಕ್ಕಲಿನ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ತಮ್ಮ ವಾರ್ಡ್ ಫಂಡ್ ಏನಿತ್ತು ಆ ವಾರ್ಡ್ ಫಂಡನ್ನು ಇದರಲ್ಲಿ ವಿನಿಯೋಗಿಸುವ ಮುಖಾಂತರ ಇವತ್ತು ಈ ಬಹಳ ವರ್ಷದ ಇದೊಂದು ಬೇಡಿಕೆ ಆಗಿತ್ತು. ಇಲ್ಲಿ ಬ್ರಿಡ್ಜ್ ಆಗಬೇಕಂತಕ್ಕಂಥದ್ದಿತ್ತು ಮತ್ತು ತಡೆಗೋಡೆ ನಿರ್ಮಾಣ ಆಗಬೇಕನ್ನುವಂಥದ್ದು ಕೂಡ ಆಗಿತ್ತು. ಇವತ್ತು ಅದಕ್ಕೆ ಗುದ್ಲಿ ಪೂಜೆ ನಾವು ಕಾರ್ಪೊರೇಟ್ರು, ನಮ್ಮ ವೆಂಕಟೇಶ್ ಮೇಸ್ತ್ರಿಯವರು, ಈ ಭಾಗದ ಎಲ್ಲ ಹಿರಿಯರು ಸೇರಿಸಿ, ನಮ್ಮ ತಾಯಂದಿರು ಸೇರಿಸಿ ನಾವು ಮಾಡಿದ್ದೇವೆ. ಸಾಧ್ಯ ಆದಷ್ಟು ಬೇಗನೆ ಇದನ್ನು ಆನ್ ಟೈಮ್ ಲಿಮಿಟ್ನಲ್ಲಿ ಮುಗಿಸಿ ಜನರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಒದಗಿಸ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಕಾರ್ಪೊರೇಟರ್ ಪಾಲು ಬಹಳ ದೊಡ್ಡದಾಗಿದೆ. ಯಾಕಂದರೆ ಅವ್ರು ನಿಜವಾಗ್ಲೂ ಯಾವಾಗಲೂ ಕೂಡ ಅವರ ವಾರ್ಡಿನ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ನಮಗೂ ಬಿಡುವುದಿಲ್ಲ. ಅವರು ಬರ್ರಿ ಅಣ್ಣಾರ ನಮಗೂ ಮಾಡಿಸ್ಕೊಡ್ಬೇಕು ಅಂತಂದೇಳಿ ನಿರಂತರವಾಗಿ, ಅಂದರೆ ವಾರ್ಡ್ ಸಲುವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಅವ್ರು ಮಾಡಿದ್ದಾರೆ. ಈಗ ಇವತ್ತು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಏನು ಕೆಲಸ ಇತ್ತು ಅದಕ್ಕೆ ಭೂಮಿ ಪೂಜೆ ಮಾಡೀವಿ.
42 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತಿಂದ ಭೂಮಿ ಪೂಜೆ ಮಾಡ್ತಕ್ಕಂಥದ್ದಾಗಿದೆ. 42 ಲಕ್ಷದ ಅನುದಾನ ಮತ್ತು 2 ತಿಂಗಳೊಳಗೆ ಇದು ಕಂಪ್ಲೀಟ್ ಆಗಿ ಮುಗಿದುಕೊಳ್ತೀವಿ. ಆದಷ್ಟು ಬೇಗ ಮುಗಿಸ್ತೀವಿ. ಇದು ಬ್ರಿಡ್ಜ್ ಕಟ್ಟುವುದು ಮತ್ತು 4 ತಡೆಗೋಡೆ ಕಟ್ಟುವುದು ಇದು. ಅದೇ ಏನಲ್ಲಿ ತೋರಿಸಿದ್ರಲ್ಲ, ನಾವು ಸುದ್ದಿ ಮಾಡಿದ್ರಲ್ಲ, ಅದೇ 4 ತಡೆಗೋಡೆ ಕಟ್ಟುವುದು, ಇದು 4 ಬ್ರಿಡ್ಜ್ ಹಾಕೋದು. ಇದು ಮುಗಿಸ್ತೀವಿ. ಈ ಒಂದು ಎಲ್ಲ ಏನು ಬೆಳವಣಿಗೆಯ ನಂತರ ಸಾಕಷ್ಟು ಅದು ಏನು ತೊರವಿ ಹಕ್ಕಲಿನ ಜನ ಹರ್ಷ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಲ್ಲಿ ಸಂತಸದ ಹೊನಲಿನಲ್ಲಿ ತೇಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಹಲವಾರು ವರ್ಷಗಳಿಂದ ಏನು ನಾವು ಬೇಡಿಕೆ ಇಟ್ಟು ಸಹ ಯಾರೂ ಸಹ ಸ್ಪಂದಿಸಿದ್ದಿಲ್ಲ. ಆದರೆ ನ್ಯೂಸ್ 18 ವರದಿ ಮಾಡಿದ ನಂತರ ಕೊನೆಗೂ ಸಹ ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟವರು ಸ್ಪಂದಿಸಿದ್ದಾರೆ ಮತ್ತು ಈ ಒಂದು ತಡೆಗೋಡೆ ನಿರ್ಮಾಣಕ್ಕೆ ಮತ್ತು ಸೇತುವೆ ನಿರ್ಮಾಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಒಂದು ತಡೆಗೋಡೆ ನಿರ್ಮಾಣ ಆಗಲಿ ಮತ್ತು ಸೇತುವೆನೂ ಪೂರ್ಣಗೊಳ್ಳಲಿ, ನಮ್ಮದೇನು ರಸ್ತೆ ಅಡ್ಡಾಡಲಿಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸ ಮಾಡಲಿ. ಮತ್ತೇನು ಮುಖ್ಯವಾಗಿ ಏನಂದರೆ ಆ ರಾಜನಾಲ ನೀರು ಮನೆಗಳಿಗೆ ನುಗ್ಗುವಂತಹದ್ದು ಅದೆಲ್ಲವನ್ನೂ ಸಹ ತಡೆಗಟ್ಟುವ ನಿಟ್ಟಿನಲ್ಲಿ ಈಗೇನು ತಡೆಗೋಡೆ ಮಾಡ್ತಾ ಇದ್ದಾರೆ, ಅದು ನಮಗೂ ಭಾಳ ಖುಷಿ ಕೊಟ್ಟಿದೆ. ಮತ್ತು ಇದರಿಂದ ಒಂದಷ್ಟು ಶಾಶ್ವತ ಪರಿಹಾರ ಸಿಗುತ್ತೆ ಮತ್ತು ಒಂದಷ್ಟು ಅಡ್ಡಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತು ನ್ಯೂಸ್ 18 ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ತೊರವಿ ಹಕ್ಕಲಿನ ಜನ ಧನ್ಯವಾದನೂ ಸಹ ತಿಳಿಸಿದ್ದಾರೆ. ನ್ಯೂಸ್ 18 ಮೊನ್ನೆ ನಾವು ಟ್ಯಾಂಕ್ಸ್ ಇದು ಮಾಡಿದ್ದಕ್ಕೆ ಸರ್, ಟ್ಯಾಂಕ್ಸ್ ಅವ್ರಿಗೆ ಲೂಜಿನವ್ರಿಗೆ ಸುದ್ದಿ ಮಾಡಿದ್ದಕ್ಕೆ ಟ್ಯಾಂಕ್ಸ್ ಸರ್. ಮಾಡಕತ್ತಾರ ಸರ್, ನೋಡೋಗ್ಯಾರ ಸರ್. 2 ತಿಂಗಳದಾಗ ಮಾಡ್ತೀವಿ ಅಂದಾರ ಸರ್. ಭೂಮಿ ಪೂಜೆ ಮಾಡ್ಯಾರ ಸರ್, ಗುದ್ಲಿ ಪೂಜೆ ಆಗೈತ್ರಿ ಸರ್. ಈಗ ಮಾಡ್ತೀವಿ ಅಂದಾರ. ಆದಷ್ಟು 2 ತಿಂಗಳದಾಗ ನಿಮ್ಗೆ ಟ್ಯಾಂಕ್ಸ್ ಸರ್, ನೀವು ಹೇಳಿದ್ದಕ್ಕೆ ನಮ್ಗೆ ಟ್ಯಾಂಕ್ಸ್. ಲೂಸ್ ಬಂದೈತ್ರಿ ಸರ್, ಇದು ಆಗೈತ್ರಿ ಸರ್. ಅದ ಲೂಸ್ ಮಾಡಿದ್ದಕ್ಕೆ ಅವ್ರು ಬಂದೋದ್ರು ಸರ್. ಹ್ಞೂ ರೀ ಸರ್. ಎಲ್ಲ ಕಾರ್ಪೊರೇಟರ್ ಅವರು, ಮಂತ್ರಿ, MLA ಅವರು ಎಲ್ಲರೂ ಬಂದಿದ್ರು ಸರ್. ಮಹೇಶ್ ತೆಂಗಿನಕಾಯಿ ಬಂದಿದ್ರು, ಎಲ್ಲರೂ ಬಂದಿದ್ರು ಸರ್. ಬಂದು ಎಲ್ಲ ನೋಡಿ ಗುದ್ಲಿ ಪೂಜೆ ಅದು ಮಾಡಿ ಎಲ್ಲರಿಗೂ ನಮಗೆಲ್ಲ ಓಣ್ಯಾರ ಮಂದಿ ಕರೆಸಿ ಮಾಡಿ ಟ್ಯಾಂಕ್ಸ್ ಅಂತ ಹೇಳೋಗ್ಯಾರ ಸರ್. ಮಾಡ್ತೀವಿ ಅಂದಾರೆ. ಇವತ್ತು ಭೂಮಿ ಪೂಜೆ ಆಯ್ತು ರೀ ಸರ್. ಎಲ್ಲರೂ ಬಂದಿದ್ದರು, MLA ಅವ್ರು ಬಂದಿದ್ದರು, ಕಾರ್ಪೊರೇಟ್ರು ಬಂದಿದ್ರು. ನಮ್ಮ ಓಣಿದು ಎಲ್ಲ ಗುದ್ಲಿ ಪೂಜೆ ಮಾಡಿ ಎಲ್ಲರಿಗೂ ಸಂತೋಷ ಆಯ್ತು ಸರ್. ನಮ್ಗೆ ಅನುಕೂಲ ಮಾಡಿಕೊಟ್ಟಾರ್ರಿ ಎಲ್ಲ. ಆದಷ್ಟು ಎಲ್ಲರಿಗೂ ಮಾಡಿಕೊಟ್ರೆ ಅನುಕೂಲ ಚಲೋ ಆಗ್ತೈತೆ ರೀ ಸರ್. ಭಾಳ ಖುಷಿ ಆಯ್ತು ಸರ್. ಅವ್ರು ಬಂದು ಎಲ್ಲ ಗುದ್ಲಿ ಪೂಜೆ ಮಾಡಿದಕ್ಕೆ ಎಲ್ಲ ಅನುಕೂಲ ಆಯ್ತು ಸರ್ ನಮಗೆಲ್ಲ. ಈ ಒಟ್ಟಾರೆ ಏನು ಈ ಒಂದು ನ್ಯೂಸ್ 18 ವರದಿಯ ಒಂದು ಪರಿಣಾಮವಾಗಿ ಇವತ್ತು ಏನಂದರೆ ಅಲ್ಲಿ ಏನು ಕಾಮಗಾರಿಗೆ ಏನು ಚಾಲನೆ ಸಿಕ್ಕಿದೆ ಮತ್ತು ಆದಷ್ಟು ಬೇಗ ಈ ಕಾಮಗಾರಿನ ಸಹ ಪೂರ್ಣಗೊಳ್ಳಲಿ ಮತ್ತು ಅಲ್ಲೇನು ಸ್ಥಳೀಯರಿಗೇನು ಅಡ್ಡಾಡಲಿಕ್ಕೆ ಮತ್ತು ಏನು ಸಾಕಷ್ಟು ಏನೇನು ಸಮಸ್ಯೆಗಳು ಎದುರಿಸ್ತಿತ್ತು ಅವೆಲ್ಲಕ್ಕೂ ಸಹ ಏನೋ ಒಂದು ಪರಿಹಾರ ಸಿಗಲಿ ಅನ್ನೋ ಒಂದು ಆಶಯ ನಮ್ಮದು ಆಗಿದೆ. ಶಿವರಾಮ ಸೊನ್ನೆ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.